ಮರಗಳ ಮಾರಣ ಹೋಮದ ಸುಮಾರು 2 ವರ್ಷಗಳ ಹಿಂದೆ, ಅಂದರೆ ಫೆಬ್ರವರಿ ತಿಂಗಳು, ಇದೇ ಜಾಗದ ಹತ್ತಿರದಲ್ಲಿ ಒಂದು ಅರಣ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತೆ. ನನಗೆ ಒಮ್ಮೆಲೆ ಮರಗಳನ್ನು ಕಡಿಯುವ ನಾನು ದಿಗ್ಭ್ರಮೆಗೊಂಡು ಸ್ಥಳಕ್ಕೆ ಧಾವಿಸಿದ. ಮರಗಳನ್ನು ಕಡಿಯುವ ಜನರಲ್ಲಿ ಇದರ ವೈಜ್ಞಾನಿಕ ಹೆಸರು ವಟೇರಿಯಾ ಇಂಡಿಕಾ. ನೆಲಕ್ಕೆ ಬಿದ್ದ ಈ ನನ್ನ ಮಿತ್ರನನ್ನು ನೋಡಿ ಕಣ್ಣೀರು. ನಾನು ಆ ಮರವನ್ನು ಅಪ್ಪಿಕೊಂಡು ಹೇಳಿದೆ, ಕ್ಷಮಿಸು ನನ್ನ ಮಿತ್ರ ಎಂದು ನಾನು ಹೇಳಿದೆ. ಈ ಸತ್ತ ಮರವನ್ನು ಅಪ್ಪಿಕೊಂಡಾಗ ನನಗೆ ಏನೋ ಒಂದು ಅನುಭವವಾಯಿತು. ಈ ಮರದ ಆತ್ಮ ನನ್ನ ಜೀವದೊಳಗೆ ಬಂದಂತೆ ಭಾಸವಾಯಿತು. ಆ ಮರ ನನಗೆ ಏನೋ ಒಂದು ಸಂದೇಶ ಹೇಳಲು ಯತ್ನಿಸುತ್ತಿತ್ತು. ಆ ಸಂದೇಶವನ್ನು ನಿಮ್ಮೊಡನೆ ಹಂಚಲು ಬಯಸುತ್ತೇನೆ. ನನ್ನ ಹೆಸರು ಜೀತ್ ಮಿಲನ್ ರಾಚ್. ನಾನು 2004ರಿಂದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದೇನೆ. ಕಳೆದ 22 ವರ್ಷಗಳಿಂದ ಮಂಗಳೂರಿನ ರಸ್ತೆ ಬೀದಿಗಳಲ್ಲಿ, ನದಿ ತೀರಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಪಕ್ಕಗಳಲ್ಲಿ ಗಿಡಗಳನ್ನು ನೆಡುತ್ತಿದ್ದೇನೆ. ಈ ನನ್ನ ಕಾರ್ಯದಲ್ಲಿ ಯುವಕರು ಮತ್ತು ಇತರ ಪರಿಸರ ಆಸಕ್ತರು 1000ಕ್ಕಿಂತ ಹೆಚ್ಚು ಗುಂಡಿಗಳನ್ನು ತೋಡಲು, ಅವುಗಳಲ್ಲಿ ಗಿಡಗಳನ್ನು ನೆಡಲು ನಿರಂತರವಾಗಿ ಸಹಾಯ ಮಾಡುತ್ತಿದ್ದಾರೆ. ಸುಮಾರು 2 ಲಕ್ಷ ಗಿಡಗಳನ್ನು ಮಂಗಳೂರಿನ ಸುತ್ತಮುತ್ತ ನಾನು ಮತ್ತು ನನ್ನ ಸಂಗಡಿಗರು ಈ ತನಕ ನೆಟ್ಟಿದ್ದೇವೆ. ಇವತ್ತು ನಾನು ನನ್ನ ವ್ಯಥೆಯ ಕಥೆಯನ್ನು ಹೇಳಲು ಬಯಸುತ್ತೇನೆ. ಇದು ಮರಗಳ ಮಾರಣ ಹೋಮದ ಕತೆ. ಇದು ಕಟ್ಟು ಕಥೆಯಲ್ಲ, ಮರಗಳ ಕೊಲೆಯ ಕತೆ. ಸುಮಾರು 2 ವರ್ಷಗಳ ಹಿಂದೆ, ಅಂದರೆ ಫೆಬ್ರವರಿ ತಿಂಗಳು 2024ರ ಒಂದು ಭಾನುವಾರದಂದು, ಇದೇ ಕಾಂತಾವರ ಅರಣ್ಯ ಪ್ರದೇಶದಲ್ಲಿ, ನೋಡಿ ಇದೇ ಜಾಗ, ಮರಗಳ ಕೊಲೆಯ ಕಥೆಯ ಆರಂಭ. ಅಂದು ನಾನು ಅಲ್ಲಿಯೇ ಹತ್ತಿರದಲ್ಲಿ ಒಂದು ಅರಣ್ಯ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೆ. ನನಗೆ ಒಮ್ಮೆಲೆ ಮರಗಳನ್ನು ಕಡಿಯುವ ಮತ್ತು ಹಿತಾಚಿಗಳಲ್ಲಿ ನೆಲಕ್ಕೆ ಉರುಳಿಸುವ ಶಬ್ದ ಕೇಳಿ ಬಂತು. ನಾನು ದಿಗ್ಭ್ರಮೆಗೊಂಡು ಸ್ಥಳಕ್ಕೆ ಧಾವಿಸಿ ಬಂದೆ. ಮರ ಕಡಿಯುವ ಜನರಲ್ಲಿ ಪರವಾನಗಿ ಪತ್ರದ ಪ್ರತಿಯನ್ನು ಕೇಳಿದೆವು. ಆದರೆ ಅವರಲ್ಲಿ ಯಾವುದೇ ರೀತಿಯ ಪರವಾನಗಿ ಪತ್ರವಿರಲಿಲ್ಲ. ನಾನು ಕೂಡಲೇ ಕೆಲಸವನ್ನು ಸ್ಥಗಿತಗೊಳಿಸಲು ಒತ್ತಾಯ ಮಾಡಿದೆ. ಅದೃಷ್ಟವಶಾತ್ ಆ ದಿನ ನಮ್ಮ ಸಂಗಡ ತರಬೇತಿಗೆ ಬಂದ 40 ಜನ ಕಾಲೇಜು ವಿದ್ಯಾರ್ಥಿಗಳಿದ್ದರು. ಅವರು ಭಯಾನಕ ಘಟನೆಯ ಚಿತ್ರೀಕರಣ ಮಾಡಿದ್ದಾರೆ. ನಾವು ಸ್ಥಳಕ್ಕೆ ಬರುವಷ್ಟರಲ್ಲಿ ಅನೇಕ ಮರಗಳ ಕೊಲೆ ಆವಾಗಲೇ ನಡೆದಿತ್ತು. ಇಲ್ಲಿ ನೋಡಿ, ನೆಲಕ್ಕೆ ಅಪ್ಪಳಿಸಿದ ಈ ಒಣ ಮರ. ಇದು ಸ್ಥಳೀಯ ಕಾಂತಾವರ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಧೂಪದ ಮರ. ಇದರ ವೈಜ್ಞಾನಿಕ ಹೆಸರು ವಟೇರಿಯಾ ಇಂಡಿಕಾ. ನೆಲಕ್ಕೆ ಬಿದ್ದ ಈ ನನ್ನ ಮಿತ್ರನನ್ನು ನೋಡಿ ನನಗೆ ಕಣ್ಣೀರು ಉಕ್ಕಿ ಬಂತು. ನಾನು ಮರವನ್ನು ಅಪ್ಪಿಕೊಂಡು, ಕ್ಷಮಿಸು ನನ್ನ ಮಿತ್ರ ಎಂದು ವಿದಾಯ ಹೇಳಿದೆ. ಆ ನಿರ್ಜೀವ ಮರವನ್ನು ಅಪ್ಪಿಕೊಂಡಾಗ ನನಗೆ ಏನೋ ಒಂದು ಅನುಭವವಾಯಿತು. ಆ ಮರದ ಆತ್ಮ ನನ್ನ ಜೀವದೊಳಗೆ ಪ್ರವೇಶಿಸಿದಂತೆ ಭಾಸವಾಯಿತು.
ಆ ಮರ ನನಗೆ ಏನೋ ಒಂದು ಸಂದೇಶ ಹೇಳಲು ಯತ್ನಿಸುತ್ತಿತ್ತು. ಆ ಸಂದೇಶವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆ ಸಂದೇಶದ ಮೊದಲ ಭಾಗದಲ್ಲಿ ನಾವೆಲ್ಲರೂ ನಮ್ಮ ಅರಣ್ಯದ ನಿಯಮಗಳನ್ನು ತಿಳಿದುಕೊಳ್ಳುವ ಅನಿವಾರ್ಯತೆ ಬಗ್ಗೆ ಹೇಳಿದೆ. ಎರಡನೇ ಭಾಗದಲ್ಲಿ ಈ ದಾರುಣ್ಯ ಕಥೆಯನ್ನು ಕರ್ನಾಟಕದ ಎಲ್ಲ ಜನರೊಡನೆ ಹಂಚಿಕೊಂಡು ತನ್ನ ಆತ್ಮವನ್ನು ಸಂತೃಪ್ತಗೊಳಿಸಬೇಕೆಂದು ಕೇಳಿಕೊಂಡಿತ್ತು. ನೆಲಕ್ಕೆ ಉರುಳಿದ ಆ ಮರ ನನಗೊಂದು ಪಾಠ ಹೇಳಿತ್ತು. 1,000, 2,000 ಗಿಡಗಳನ್ನು ನೆಡುವುದಕ್ಕಿಂತ ಒಂದು ಮರವನ್ನು ಸಂರಕ್ಷಿಸುವುದು ಉತ್ತಮ. ಈ ಮರವನ್ನು ಒಮ್ಮೆ ನೋಡಿ, ಅದರ ಗಾತ್ರ ನೋಡಿ. ಈ ಮರ 40 ರಿಂದ 50 ವರ್ಷ ಈ ಗಾತ್ರವನ್ನು ಪಡೆದುಕೊಳ್ಳಲು ತೆಗೆದುಕೊಂಡಿದೆ. ಈ ಮರದ ಬದಲಿಗೆ ಎಷ್ಟೋ ಗಿಡಗಳನ್ನು ನೆಟ್ಟರೂ ಅದಕ್ಕೆ ಸಾಟಿ ಇಲ್ಲ. ನಾವು ಚಂದ್ರಯಾನ, ಮಂಗಳಯಾನ ಮಾಡಲು ಕಲಿತಿದ್ದೇವೆ, ಆದರೆ ಒಂದು ಮರವನ್ನು ಬೆಳೆಸಲು ನಮಗೆ ಕಷ್ಟವಾಗುತ್ತಿದೆ. ನಮ್ಮ ಜೀವಮಾನ ಅವಧಿಯಲ್ಲಿ ಒಂದು ಮರವನ್ನು ಬೆಳೆಸಲು ಖಂಡಿತ ಸಾಧ್ಯವಿಲ್ಲ, ಅಥವಾ ರಿಪ್ಲೇಸ್ ಮಾಡಲು ಸಾಧ್ಯ. ಅರಣ್ಯ ನಿಯಮಗಳನ್ನು ಪಾಲಿಸಿ ಮರಗಳ ಸಂರಕ್ಷಣೆ ಮಾಡುವುದೇ ಒಂದು ದಾರಿ. ಕರ್ನಾಟಕ ಅರಣ್ಯ ಕಾಯ್ದೆ 1963 ಪ್ರಕಾರ ಅರಣ್ಯಗಳಲ್ಲಿ 3 ವಿಧಗಳಿವೆ: ಮೀಸಲು ಅರಣ್ಯ, ಗ್ರಾಮ ಅರಣ್ಯ ಮತ್ತು ಜಿಲ್ಲಾ ಅರಣ್ಯ. ನಾನಿವತ್ತು ಜಿಲ್ಲಾ ಅರಣ್ಯದ ಬಗ್ಗೆ ಹೇಳಲು ಬಯಸುತ್ತೆ. ಈ ಸ್ಥಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶ ನಡೆಯುತ್ತಿದೆ. ಕರ್ನಾಟಕ ಅರಣ್ಯ ಕಾಯ್ದೆಯ ಪ್ರಕಾರ ಜಿಲ್ಲಾ ಅರಣ್ಯಗಳು ಸರ್ಕಾರದ ವಿಲೇವಾರಿಯಲ್ಲಿರುವ ಎಲ್ಲ ಭೂಮಿಯನ್ನು ಒಳಗೊಂಡಿರುತ್ತದೆ. ಇವು ಯಾವುದೇ ಮೀಸಲು ಅಥವಾ ಗ್ರಾಮ ಅರಣ್ಯದ ಮಿತಿಯಲ್ಲಿ ಸೇರಿಸಲಾಗಿಲ್ಲ, ಅಥವಾ ಉಚಿತ ಮೇಯಿಸುವಿಕೆ ಅಥವಾ ಯಾವುದೇ ಇತರ ಸಾರ್ವಜನಿಕ ಉದ್ದೇಶಗಳಿಗಾಗಿ ನಿಯೋಜಿಸಲಾಗಿದೆ. 33 ಕಾಲಂ 2. ಇದರ ಪ್ರಕಾರ ಮರಗಳನ್ನು ಕಡಿಯುವುದು, ಕಲ್ಲು ಅಥವಾ ಕಾಂಕಲೆಯನ್ನು ತೆಗೆಯುವುದು, ಅದಿರನ್ನು ತೆಗೆಯುವುದು, ಅಡಿಕೆ, ರಬ್ಬರ್ ಕೃಷಿಗೆ, ಕಾಫಿ ತೋಟಕ್ಕೆ ಬಳಸುವುದು ನಿಷೇಧಿಸಲಾಗಿದೆ. ಜಿಲ್ಲಾ ಅರಣ್ಯ ಕರ್ನಾಟಕ ರಾಜ್ಯದ ಆಸ್ತಿಯಾಗಿದೆ. ಇವುಗಳ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಅರಣ್ಯ ಇಲಾಖೆದ್ದು ಆಗಿದೆ. ಅರಣ್ಯ ನಾಶದ ಪ್ರಮುಖ ಕಾರಣ ಯಾವುದು ಗೊತ್ತಾ? ಕೃಷಿಗಾಗಿ ಅನಧಿಕೃತ ಭೂಮಿ ವಿಸ್ತರಣೆ. ಈ ನಿಟ್ಟಿನಲ್ಲಿ ನನ್ನೆಲ್ಲ ಕೃಷಿ ಮಿತ್ರರಿಗೆ ನಾನೊಂದು ವಿಷಯವನ್ನು ತಿಳಿಸುತ್ತೇನೆ. ಅನೇಕ ರೈತರು ತಮ್ಮ ವರ್ಗ ಅಥವಾ ಪಟ್ಟ ಭೂಮಿಯ ಪಕ್ಕದಲ್ಲಿರುವ ಜಾಗವನ್ನು ತನಗೆ ಇಷ್ಟ ಬಂದಂತೆ ಬಳಸಬಹುದು ಎಂದು ಯೋಚಿಸುತ್ತಾರೆ. ಆದರೆ ಇದನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963 ನಿಷೇಧಿಸುತ್ತದೆ. ಈ ಸರಕಾರಿ ಜಾಗ ಜಿಲ್ಲಾ ಅರಣ್ಯ ಇಲಾಖೆಯ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಅನೇಕ ರೈತರಿಗೆ ಈ ಬಗ್ಗೆ ಜ್ಞಾನವಿಲ್ಲ. ಈ ಜಾಗದಲ್ಲಿ ಅನೇಕ ರೈತರು ಮರಗಳನ್ನು ಕಡಿಯುವುದು, ಮಾರಾಟ ಮಾಡುವುದು ಮತ್ತು ಅದೇ ಜಾಗದಲ್ಲಿ ಅಡಿಕೆ, ರಬ್ಬರ್ ಇತ್ಯಾದಿ ನೆಟ್ಟು ಲಾಭ ಗಳಿಸುವುದನ್ನು ನಾನು ನೋಡುತ್ತಿದ್ದೆ. ಈ ರೀತಿಯ ಅರಣ್ಯ ನಾಶವನ್ನು ಕರ್ನಾಟಕ GIS ಸಿಸ್ಟಮ್ ಹಾಗೂ ಗೂಗಲ್ ಅರ್ತ್ನಲ್ಲಿ ಸ್ಪಷ್ಟವಾಗಿ ನೋಡಬಹುದು. ನೆನಪಿಡಿ, ಇಂಥ ಕಾನೂನು ಉಲ್ಲಂಘನೆಯ ಬಗ್ಗೆ 10 ವರ್ಷದ ನಂತರ ಕೂಡ ಕೇಸ್ ದಾಖಲಿಸಬಹುದು. ಇಲ್ಲಿ ಒಂದು ಉದಾಹರಣೆ ನೋಡಿ, ಈ ಚಿತ್ರ ನೋಡಿ. ಇದು 2025ರಲ್ಲಿ ಗೂಗಲ್ ಅರ್ತ್ನಲ್ಲಿ ತೆಗೆದ ಚಿತ್ರ ನೋಡಿ. ಯಾವ ರೀತಿ ಒಬ್ಬ ರೈತ ತನ್ನ ಪಟ್ಟ ಭೂಮಿಯ ಪಕ್ಕದಲ್ಲಿರುವ ಜಿಲ್ಲಾ ಅರಣ್ಯ ಪ್ರದೇಶದಲ್ಲಿ ಸರಿ ನಂಬರ್ 172 ಕಾಂತಾವರ ಗ್ರಾಮದಲ್ಲಿ ಮರಗಳನ್ನು ಕಡಿದು ರಬ್ಬರ್ ಕೃಷಿಯನ್ನು ಮಾಡಿದ. ನಾನೀಗ ಅದೇ ಚಿತ್ರದಲ್ಲಿ ಕಾಣುವ ಕೆಂಪು ಚುಕ್ಕೆಯ ಹತ್ತಿರ ನಿಂತಿದ್ದೇನೆ ನೋಡಿ. 2015ರಲ್ಲಿ ನೆಟ್ಟ ಅದೇ ಆ ರಬ್ಬರ್ ಮರಗಳು. ಇಲ್ಲಿಂದ ಇದೇ ರಸ್ತೆಯಲ್ಲಿ 2 ನಿಮಿಷ ಮುಂದೆ ಹೋದರೆ ಸುಮಾರು 10 ಎಕರೆ ಜಿಲ್ಲಾ ಅರಣ್ಯವನ್ನು ನಾಶ ಮಾಡಿ ರಬ್ಬರ್ ಮತ್ತು ಅಡಿಕೆ ಬೆಳೆಸಿರುವುದನ್ನು ನೋಡಬಹುದು. ಭಾರತೀಯ ಸಂವಿಧಾನ 48A ವಿಧಿಯ ಪ್ರಕಾರ ಎಲ್ಲ ಸರ್ಕಾರಗಳು ಹಾಗೂ ಸರ್ಕಾರಿ ಸೇವಕರನ್ನು ದೇಶದ ಅರಣ್ಯ ಸಂರಕ್ಷಣೆ ಮಾಡಲು ನಿರ್ದೇಶಿಸುತ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಕೈಪಿಡಿ ಅಧ್ಯಾಯ 60ರಲ್ಲಿ ಸ್ಪಷ್ಟವಾಗಿ ವಿಧಾನಗಳನ್ನು ನೀಡಲಾಗಿದೆ. ಪ್ರತಿ ಅರಣ್ಯ ರಕ್ಷಕ, ಫಾರೆಸ್ಟ್ ಗಾರ್ಡ್ ಹಾಗೂ ಅರಣ್ಯ ಅಧಿಕಾರಿ ಫಾರ್ಮ್ ನಂಬರ್ 17 ಅಂದರೆ FIR ಬುಕ್ ಪುಸ್ತಕವನ್ನು ತಮ್ಮ ಸಂಗಡ ಕೊಂಡೊಯ್ಯತಕ್ಕದ್ದು. ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳತಕ್ಕದ್ದು. ತಮ್ಮ ಕಚೇರಿಗೆ ಬಂದ ಮೇಲೆ FIR ಅನ್ನು ಫಾರ್ಮ್ 18ರಲ್ಲಿ ಅಂದರೆ ಅರಣ್ಯ ಅಪರಾಧ ನೋಂದಣಿ ಪುಸ್ತಕದಲ್ಲಿ ನೋಂದಣಿ ಮಾಡತಕ್ಕದ್ದು. ಇಂತಹ ಸ್ಪಷ್ಟವಾದ ಕಾನೂನಾತ್ಮಕ ಕ್ರಮಗಳು ಅರಣ್ಯ ಕೈಪಿಡಿಯಲ್ಲಿ ಇದ್ದರೂ ಕೂಡ ರಾಜರೋಷವಾಗಿ ಜಿಲ್ಲಾ ಅರಣ್ಯ ನಾಶ ನಡೆಯುತ್ತಿದೆ. ವಿಪರ್ಯಾಸವೇನೆಂದರೆ ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಆಗಿಲ್ಲ. ಅರಣ್ಯ ಇಲಾಖೆ ಅರಣ್ಯ ಕಾನೂನು ಉಲ್ಲಂಘನೆಗಳ ಬಗ್ಗೆ ಕ್ರಮ ಕೈಗೊಳ್ಳದ ಕಾರಣ ಅಕ್ಕಪಕ್ಕದಲ್ಲಿ ಜೀವಿಸುವ ಜನರು ಜಿಲ್ಲಾ ಅರಣ್ಯ ನಾಶ ಮಾಡುವುದರಲ್ಲಿ ಯಾವುದೇ ತಪ್ಪು ಇಲ್ಲ ಎಂದು ಭಾವಿಸುತ್ತಾರೆ. ನನ್ನ ಎಡಭಾಗದಲ್ಲಿ ನೋಡಿ,
ಅರಣ್ಯನಾಶ. ಇದು 6 ತಿಂಗಳ ಹಿಂದೆ ಅಂದರೆ ಅಕ್ಟೋಬರ್ 2025ರಲ್ಲಿ ನಡೆದ ಮಾರಣ ಹೋಮ. ಒಂದು ಕಾಲದಲ್ಲಿ ದಟ್ಟ ಜಿಲ್ಲಾ ಅರಣ್ಯ ಇದ್ದ ಜಾಗದಲ್ಲಿ ಈಗ ಅಡಿಕೆ ಸಸಿಗಳು ಬೆಳೆಯುತ್ತಿವೆ. ಅದರ ಹಿಂದೆ ನೋಡಿ, ಸ್ವಲ್ಪ ಜಿಲ್ಲಾ ಅರಣ್ಯ ಉಳಿದಿದೆ. ಆದರೆ ಅದಕ್ಕೆ ಯಾರು ಯಾವಾಗ ಕೊಡಲಿ ಇಡುತ್ತಾರೋ ಎಂದು ಗೊತ್ತಿಲ್ಲ. ಹಂತ ಹಂತವಾಗಿ ಜಿಲ್ಲಾ ಅರಣ್ಯ ಹಾಡುವಾಗಲೇ ನಾಶವಾಗುತ್ತೆ. ಆದರೆ ಕರ್ನಾಟಕ ಅರಣ್ಯ ಇಲಾಖೆ ಸುಮಾರು 1,000 ಕೇಸುಗಳನ್ನು ಜಿಲ್ಲಾ ಅರಣ್ಯ ಉಲ್ಲಂಘನೆ ಮಾಡಿದ ಜನರ ಮೇಲೆ ಈವಾಗಲೇ ದಾಖಲಿಸಿದೆ. ಭಾರತೀಯ ಸಂವಿಧಾನ 51(a)(g) ವಿಧಿಯ ಪ್ರಕಾರ ಅರಣ್ಯ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಕಳೆದ ಅನೇಕ ವರ್ಷಗಳಿಂದ NGO ಹಾಗೂ ನಾಗರಿಕರು ಅರಣ್ಯ ಇಲಾಖೆಗೆ ಈ ನಿಟ್ಟಿನಲ್ಲಿ ಸೂಚನೆಗಳನ್ನು ಅಧಿಕೃತವಾಗಿ ನೀಡುತ್ತಾ ಬಂದಿದೆ. ಆದರೆ ಅರಣ್ಯನಾಶ ಮಾತ್ರ ನಿರಂತರವಾಗಿ ನಡೆಯುತ್ತಿದೆ. ಅದಕ್ಕೋಸ್ಕರ ಈ ಮರಗಳ ಪೆಡಂಭೂತಗಳು ನಮ್ಮನ್ನು ಕಾಡುತ್ತಿವೆ. ಈ ಮರ ಪ್ರೇತಗಳಿಗೆ ನಾನೇನು ಹೇಳಲಿ? ಈ ಅರಣ್ಯಗಳು ಕಳೆದ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರಿಗೆ ಊಟ, ನೀರು, ವಸತಿಯನ್ನು, ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ನಮ್ಮ ಪೂರ್ವಜರನ್ನು ಕಾಯ್ದು ಕಾಪಾಡಿದೆ. ಈ ಮರಗಳಿಗೆ ನಾವು ಈ ರೀತಿ ಕೃತಜ್ಞರಾಗುವುದೇ? ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಅರಣ್ಯವನ್ನು ಕಾಯ್ದಿರಿಸುವ ಜವಾಬ್ದಾರಿ ನಮಗಿಲ್ಲವೇ? ಈ ವಿಡಿಯೋದಲ್ಲಿ ಕೇವಲ ಜಿಲ್ಲಾ ಅರಣ್ಯಗಳನ್ನು ಸರ್ಕಾರಿ ಭೂಮಿಯಲ್ಲಿ ಸಂರಕ್ಷಣೆ ಮಾಡಲು ಪ್ರೇರೇಪಿಸುತ್ತಿದೆ. ಆದರೆ ಸ್ವಂತ ಭೂಮಿಯಲ್ಲಿ ಈಗಾಗಲೇ ಅರಣ್ಯನಾಶ ಪೂರ್ಣಗೊಂಡಿದೆ. 2 ವರ್ಷಗಳಾದರೂ ಈ ಮರಗಳನ್ನು ಕೊಲೆ ಮಾಡಿದವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ FIR ಕೈಗೊಂಡಿರುವುದಿಲ್ಲ. ಮರಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಪ್ರತಿದಿನ ನಮ್ಮ ಕುಟುಂಬಕ್ಕೆ ಆಗುವ ಅನ್ಯಾಯವನ್ನು ಅವುಗಳು ನೋಡುತ್ತಿದ್ದಾರೆ. ಪ್ರತಿದಿನ ಈ ಮರ ಪ್ರೇತಗಳು ನನ್ನನ್ನು ಪೀಡಿಸುತ್ತವೆ, ನನಗೆ ನ್ಯಾಯ ಕೊಡಿಸಿ ಎಂದು ಅಂಗಲಾಚಿಸುತ್ತಿವೆ. ಈ ಮರಗಳ ಆಶೀರ್ವಾದ ನಮ್ಮ ಮಕ್ಕಳಿಗೆ ಬೇಕು. ಅವುಗಳ ಶಾಪ ನಮಗೆ ತಟ್ಟದಿರ. ಅವುಗಳ ಆತ್ಮಗಳನ್ನು ತೃಪ್ತಿಪಡಿಸೋಣ. ಈ ಮರ ಪ್ರೇತಗಳಿಗೆ, ಆತ್ಮಗಳಿಗೆ ನಾನೇನು ಹೇಳಲಿ? ದಯಮಾಡಿ ಕಮೆಂಟಿನಲ್ಲಿ ಧನ್ಯವಾದಗಳು. ತಮ್ಮ ವೀಕ್ಷಣೆಗೆ ಧನ್ಯವಾದಗಳು. ಅರಣ್ಯ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿಸಲು ಮನಸ್ಸಿದ್ದರೆ ನನ್ನನ್ನು Instagram @vana_trust ಫಾಲೋ ಮಾಡಿ. ನಾನು ಕಳೆದ ಕೆಲವು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಆಸಕ್ತರಿಗೆ ಅರಣ್ಯ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಹಾಗೂ ಆಂದೋಲನಗಳನ್ನು ಮಾಡುತ್ತಿದ್ದೇನೆ. ಮೂಡುಬಿದಿರೆ, ಮಂಗಳೂರು, ಮಣಿಪಾಲ ಇಲ್ಲಿನ ಜಾಗದ 40 ವಿದ್ಯಾಸಂಸ್ಥೆಗಳಿಂದ ಸುಮಾರು 2,000 ವಿದ್ಯಾರ್ಥಿಗಳು ಹಾಗೂ ಕುಟುಂಬಗಳು ಈ ಕಾಂತಾವರ ಬ್ರೋಕನ್ ಫಾರೆಸ್ಟ್ ಟೂರ್ ಪಿಕ್ನಿಕ್ನಲ್ಲಿ ಭಾಗವಹಿಸಿದ್ದಾರೆ.